ಕ್ಲಾಸ್ ಇತ್ತು. ನನ್ನ ಫೇಸ್ಬುಕ್ ಅದೊಂದೇ ಮತ್ತೆ ವಾಟ್ಸಪ್ ಅಷ್ಟೇ ಇದು ಮಾಡ್ತಾ ಇದ್ದು. ಇದು ಇನ್ಸ್ಟಾಗ್ರಾಮು ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮತ್ತೆ ಪಾರ್ಲರ್ ಅಂತಂದ್ರೆ ನಾವು ಸುಮ್ಮನೆ ಮೇಕಪ್ ಮಾಡೋದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಫಸ್ಟ್ ನಾವು ಫಸ್ಟ್ ಚೆನ್ನಾಗಿ ಕಾಣಬೇಕು, ಡ್ರೆಸ್ ಆಗ್ಬೋದು, ಜ್ಯುವೆಲರಿ ಆಗ್ಬೋದು, ಸ್ಟಿಕ್ಕರ್ ಇಂದ ಹಿಡಿದು ಫೇಸ್ ಹೆಂಗಿರ್ಬೇಕು, ಪರ್ಫ್ಯೂಮ್ ಹೆಂಗಿರ್ಬೇಕು ಅಂತ ಮ್ಯಾಮ್ ಹೇಳ್ಕೊಟ್ರು. ಇಲ್ಲಿ ತನಕ ನಮ್ಗೆ ಅದು ಗೊತ್ತಿರಲಿಲ್ಲ ಮ್ಯಾಮ್. ಅದೊಂದು ತಿಳ್ಕೊಂಡಂಗಾಯ್ತು. ಪುನಃ ನಾವೇನೋ ಒಂದು ಸ್ಕೂಲ್ಗೆ ಹೋಗ್ತಾ ಇದೀವಿ ಅನ್ನೋ ಫೀಲ್ ಆಗ್ತಾ ಇತ್ತೆ. ಎಷ್ಟು ನೀಟಾಗಿ ಟೀಚ್ ಮಾಡ್ತಾರೆ ಅಂದ್ರೆ ಅಷ್ಟು ನೀಟಾಗಿ ಇದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ಲ, ಝೀರೋ ನಾಲೆಡ್ಜು. ಸೋಷಿಯಲ್ ಮೀಡಿಯಾ ನಾವು ಒಂದು ವಾಟ್ಸಪ್ ಬಿಟ್ಟು ಕಾಲ್ ಬಿಟ್ರೆ ಏನಕ್ಕೂ ಯೂಸ್ ಮಾಡ್ತಾ ಇರಲಿಲ್ಲ. ಎಲ್ಲ ಝೀರೋ ಇಂದ ಬಂದು ಎಲ್ಲ ಎಷ್ಟೊಂದು ಕಲಿತಾ ಇದೀವಿ. ಎಲ್ಲ ಸೆಲ್ಫ್ ಡಿಫೆನ್ಸ್ ಹೆಂಗಿರ್ಬೇಕು, ಮಾರ್ಕೆಟಿಂಗ್ ಹೆಂಗಿರ್ಬೇಕು, ನಾವ್ ಹೆಂಗಿರ್ಬೇಕು, ನಾವ್ ಹೊರಗಡೆ ಓಡಾಡೋದು, ಡ್ರೆಸ್ ಸೆನ್ಸು ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಧೈರ್ಯ. ಸ್ಟಾರ್ಟಿಂಗ್ ಸ್ಟೇಜ್ ಹತ್ತಿದ ತಕ್ಷಣ ನಾನು ಅಳ್ತಾ ಇದ್ದೆ. ಈಗ ಏನಂದ್ರೆ ಒಂದ್ ಸ್ವಲ್ಪ ಧೈರ್ಯ ಅನ್ನೋದು ತುಂಬಾ ಚೆನ್ನಾಗಿ ಬಂತು. ಮ್ಯಾಮ್ ಬೇಸಿಕ್ ಅನ್ನೋದು ಏನಂತ ಗೊತ್ತಾಗಿದೆ, ಬಟ್ ಆಚೆಗಡೆ ಆಗ್ಲಿ ಒಳಗಡೆ ಆಗ್ಲಿ ಹೇಗಿರ್ಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಅದು ಮತ್ತೆ ಫ್ಯಾಮಿಲಿ ಇದ್ದಂಗೆ ಅನಿಸ್ತಾರೆ. ಅದಷ್ಟು ನಂಗೆ ಖುಷಿ ಆಯ್ತು. ಬರ್ಬೇಕಿದ್ರೆ ಸ್ವಲ್ಪ ಭಯ ಇತ್ತು, ಮೇಡಮ್ ಸ್ಟ್ರಿಕ್ಟ್ ಇರ್ತಾರೇನೋ ಅಂತ. ಇವಾಗ ನೋಡಿದ್ರೆ ಫ್ರೆಂಡ್ಲಿ ಆಗಿದ್ದಾರೆ ಅಂತ ಅನಿಸ್ತು. ತುಂಬಾ ಖುಷಿ ಆಯ್ತು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಾಯ್ತು. ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ರು ಮೇಡಮ್. ಖುಷಿ ಅನ್ನಿಸ್ತು ಕೇಳಿದಾಗ. ಹೊಸದಾಗಿ ತಿಳ್ಕೊಂಡ್ವಿ, ಚೆನ್ನಾಗಿ ಅನಿಸ್ತು.